ನಮಸ್ಕಾರ. ವೃಶ್ಚಿಕ ರಾಶಿಯವರಿಗೆ ಈ ಸಮಯದ ಸಂದೇಶ ಇದು ವಿಶೇಷವಾಗಿ ನಿಮಗಾಗಿ. ಜೀವನವು ಒಂದು ಮಹಾಪುನರಾಗಮನಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸುತ್ತಿರುವ ಕಾಲ ಇದು. ಕಳೆದ ಕೆಲವು ಸಮಯದಿಂದ ಅನುಭವಿಸಿದ ಹೋರಾಟಗಳು ತುಂಬ ಕಠಿಣವಾಗಿತ್ತು, ನಿಜ. ಆದರೆ ಒಂದು ವಿಷಯ ನೆನ್ಪಿಡಿ, ಅದು ಅಂತ್ಯವಾಗಿರಲಿಲ್ಲ. ಅದೊಂದು ಹೊಸ, ಹಿಂದೆಂದಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾದ ಅಧ್ಯಾಯದ ಆರಂಭ. ಬನ್ನಿ, ಈ ದೈವಿಕ ಯೋಜನೆ ಅಂದರೆ ಏನು ಅಂತ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಈ ಮಾತಿನ ಅರ್ಥವನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಇತ್ತೀಚೆಗೆ ಜೀವನ ನಿಮ್ಮನ್ನ ಬಲವಾಗಿ ಹಿಂದಕ್ಕೆ ಎಳಿತಿದೆ, ಎಲ್ಲೂ ಮುಂದೆ ಹೋಗೋಕ್ಕಾಗ್ತಿಲ್ಲ, ಎಲ್ಲವೂ ನಿಂತು ಹೋದ ಹಾಗೆ ಅನಿಸ್ತಾ ಇತ್ತಾ? ಪ್ರತಿಯೊಂದು ಪ್ರಯತ್ನದಲ್ಲೂ ಒಂದಲ್ಲ ಒಂದು ಅಡೆತಡೆಗಳು ಬರ್ತಾ ಇತ್ತಾ? ಆದರೆ ನೋಡಿ, ಒಂದು ಬಾಣವನ್ನ ಹಿಂದಕ್ಕೆ ಇಳಿಯೋದು ಅದರ ವೇಗವನ್ನ ನಿಲ್ಲಿಸೋಕಲ್ಲ, ಬದಲಿಗೆ ಅದನ್ನ ನಮ್ಮ ಕಲ್ಪನೆಗೂ ಮೀರಿದ ದೂರಕ್ಕೆ ಅಸಾಧಾರಣ ವೇಗದಲ್ಲಿ ಚಿಮ್ಸೋಕೆ. ನಿಮ್ಮ ಜೀವನದಲ್ಲಿ ನಡೆದದ್ದು ಇದೇ ದೈವಿಕ ತಂತ್ರ. ಈ ಒಂದು ಪ್ರಶ್ನೆ ಎಷ್ಟೋ ಸಾರಿ ಮನಸ್ಸಲ್ಲಿ ಬಂದಿರಬಹುದು ಅಲ್ವಾ? ಆರ್ಥಿಕ ಸಂಕಷ್ಟ, ಕೆಲಸದಲ್ಲಿ ನಿಂತ ನೀರಿನಂತಹ ಸ್ಥಿತಿ, ಸಂಬಂಧಗಳಲ್ಲಿ ಒಂದಾದ ಮೇಲೊಂದರಂತೆ ಅಪಾರ್ಥಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲಿನ ನಂಬಿಕೆಯೇ ಅಲುಗಾಡಿದಾಗ ನನ್ನೊಬ್ಬನಿಗೇ ಏಕೆ ಈ ಶಿಕ್ಷೆ ಅಂತ ಅನಿಸೋದು ತುಂಬಾನೇ ಸಹಜ. ಆದರೆ ನೀವು ಒಬ್ಬಂಟಿಯಲ್ಲ, ಮತ್ತು ಈ ಭಾವನೆಯ ಹಿಂದೆ ಒಂದು ದೈವಿಕ ಸಂಕಲ್ಪ ಇದೆ. ಹಾಗಿದ್ರೆ ಬನ್ನಿ, ಈಗ ನಮ್ಮ ನೋಡೋ ದೃಷ್ಟಿಯನ್ನೇ ಸ್ವಲ್ಪ ಬದಲಾಯಿಸೋಣ. ಗ್ರಹಗಳ ಸಂಚಾರವು ನಿಮ್ಮೊಳಗಿನ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸ್ತಿದೆ. ನೀವು ಅನುಭವಿಸಿದ್ದು ಕೇವಲ ಸಂಕಷ್ಟವಲ್ಲ, ಅದೊಂದು ಸಿದ್ಧತೆ. ನಿಮ್ಮ ನಿಜವಾದ ಶಕ್ತಿ ಏನೋ ಅಂತ ನಿಮಗೆ ಪರಿಚಯ ಮಾಡಿಸೋಕೆ ವಿಶ್ವವೇ ರೂಪಿಸಿದ ಒಂದು ತರಬೇತಿಯದು. ವೃಶ್ಚಿಕ ರಾಶಿಯ ಮೂಲ ಶಕ್ತಿಯೇ ಪರಿವರ್ತನೆ. ಫೀನಿಕ್ಸ್ ಪಕ್ಷಿ ಹೇಗೆ ಬೂದಿಯಿಂದ ಪುಟಿದೇಳುತ್ತೋ ಆ ಸಾಮರ್ಥ್ಯ ನಿಮ್ಮಲ್ಲೇ ಇದೆ. ನಿಮ್ಮ ಬೆಳವಣಿಗೆ ನಿಧಾನವಾಗಿ ಆಗೋದಿಲ್ಲ. ತೀವ್ರವಾದ ಒತ್ತಡ ಮತ್ತು ಅಗ್ನಿಪರೀಕ್ಷೆಯ ನಂತರ ನೀವು ಸಂಪೂರ್ಣವಾಗಿ ಒಂದು ಹೊಸ ಜನ್ಮವನ್ನೇ ಪಡಿತೀರಿ. ನೀವು ಎದುರಿಸಿದ ಪ್ರತಿಯೊಂದು ಒತ್ತಡವೂ ನಿಮ್ಮ ಈ ಹೊಸ ಜನ್ಮದ ದೀಕ್ಷೆಯಾಗಿತ್ತು ಅಂತಲೇ ಹೇಳ್ಬೋದು. ಈ ಒಂದು ಸತ್ಯವನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ. ನೀವು ಅನುಭವಿಸಿದ ಕಷ್ಟಗಳು ನಿಮಗೆ ಕೊಟ್ಟ ಶಿಕ್ಷೆ ಅಂತ ಯಾವತ್ತಿಗೂ ಅಂದುಕೊಳ್ಬೇಡಿ. ಖಂಡಿತ ಇಲ್ಲ. ಅವು ನಿಮ್ಮ ಮಹಾ ಪುನರಾಗಮನಕ್ಕಾಗಿ ಬ್ರಹ್ಮಾಂಡವು ನೀಡಿದ ಒಂದು ಕಠಿಣವಾದ ಟ್ರೈನಿಂಗ್. ಪ್ರತಿಯೊಂದು ಸವಾಲು ನಿಮ್ಮನ್ನು ಇನ್ನಷ್ಟು ವಜ್ರದಂತೆ ಹೊಳೆಯುವಂತೆ ಮಾಡಲು ಬಂದಿತ್ತು. ನೋಡಿ, ಇದನ್ನ ಗಮನಿಸಿದರೆ ಎಲ್ಲವೂ ಸ್ಪಷ್ಟ ಆಗತ್ತೆ. ಎಡಭಾಗದಲ್ಲಿ ನೀವು ಎದುರಿಸಿದ ಸವಾಲುಗಳು ಇವೆ, ಬಲಭಾಗದಲ್ಲಿ ಅದರಿಂದ ನೀವು ಪಡೆದ ಅದ್ಭುತವಾದ ವರಗಳಿವೆ. ಹಣಕಾಸಿನ ಸಮಸ್ಯೆಗಳು ಬಂದ್ವಾ? ಅದು ನಿಮಗೆ ಹಣಕಾಸಿನ ಶಿಸ್ತಿನ ಪಾಠ ಹೇಳ್ಕೊಟ್ಟಿತು. ಕೆಲಸದಲ್ಲಿ ವಿಳಂಬ ಆಯ್ತಾ? ಅದು ನಿಮಗೆ ಅಚಲವಾದ ಸಹನೆಯನ್ನ ಕಲಿಸಿತು. ಸಂಬಂಧಗಳಲ್ಲಿ ಬಿರುಕುಗಳು ಬಂದ್ವಾ? ಅದು ನಿಮ್ಮನ್ನು ಭಾವನಾತ್ಮಕವಾಗಿ ಉಕ್ಕಿನಂತೆ ಗಟ್ಟಿಗೊಳಿಸಿತು. ಇನ್ನು ಮಾನಸಿಕ ಹೋರಾಟಗಳು, ಅವು ನಿಮ್ಮೊಳಗಿನ ಸುಪ್ತ ಆತ್ಮಶಕ್ತಿಯನ್ನು ಜಾಗೃತಗೊಳಿಸಿದವು. ಈ ಕಲಿಕೆ ಈಗ ನಿಮ್ಮ ಅತಿ ದೊಡ್ಡ ಆಸ್ತಿ. ಆ ಕಠಿಣವಾದ ಟ್ರೈನಿಂಗ್ ಪೀರಿಯಡ್ ಏನಿದೆ ಅದೀಗ ಮುಗ್ದಿದೆ. ಈಗ ವಿಜಯದ ಪರ್ವ ಆರಂಭ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಹೇಗೆ ಕಾಣಿಸ್ಕೊಳ್ಳಿವೆ ಅನ್ನೋದನ್ನ ಈಗ ನೋಡೋಣ. ಇದು ನಿಜವಾದ ಬದಲಾವಣೆಯ ಯುಗ. ಮೊದಲನೇದಾಗಿ ಹಣಕಾಸಿನ ವಿಚಾರ. ಇಷ್ಟು ದಿನ ಆವರಿಸಿದ್ದ ಆ ಅನಿಶ್ಚಿತತೆಯ ಕಾರಮೋಡ ಸರಿದು ಈಗ ಸ್ಪಷ್ಟತೆಯ ಸೂರ್ಯೋದಯ ಆಗಲಿದೆ. ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ನಿಧಾನವಾಗಿ ಆದರೆ ತುಂಬಾನೇ ದೃಢವಾಗಿ ಸ್ಥಿರಗೊಳ್ಳಲು ಪ್ರಾರಂಭವಾಗುತ್ತೆ. ಇದು ರಾತ್ರೋರಾತ್ರಿ ಆಗುವ ಪವಾಡ ಅಲ್ಲ, ಆದರೆ ನಿಮ್ಮ ಭವಿಷ್ಯಕ್ಕಾಗಿ ಒಂದು ಗಟ್ಟಿಯಾದ ಅಡಿಪಾಯದ ನಿರ್ಮಾಣವಂತೂ ಖಂಡಿತ. ಇನ್ನು ನಿಮ್ಮ ವೃತ್ತಿ ಜೀವನ. ಎಷ್ಟೋ ಸಮಯದಿಂದ ನಿಂತು ಹೋಗಿದ್ದ ಪ್ರಾಜೆಕ್ಟ್ಗಳು, ಮುಂದೆ ಹೋಗದ ಕೆಲಸಗಳು ಈಗ ಒಂದರ ನಂತರ ಒಂದರಂತೆ ವೇಗವನ್ನ ಪಡೆದುಕೊಳ್ತವೆ. ನಿಮ್ಮ ತಾಳ್ಮೆಯ ತಪಸ್ಸಿಗೆ ಈಗ ಫಲ ಸಿಗೋ ಸಮಯ ಬಂದಿದೆ ಅಂತಾನೆ ಹೇಳ್ಬೋದು. ಹೌದು, ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಕೆಲವು ಅದ್ಭುತ ಬದಲಾವಣೆಗಳನ್ನು ನೀವು ನಿರೀಕ್ಷಿಸಬಹುದು. ನಿಮಗೆ ಹೊಸ ಮಹತ್ವದ ಜವಾಬ್ದಾರಿಗಳು ಸಿಗಬಹುದು. ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಮ ಪರಿಶ್ರಮಕ್ಕೆ ಮನ್ನಣೆ ಮತ್ತು ಪ್ರಶಂಸೆ ಸಿಗಬಹುದು. ಮತ್ತು ಮುಖ್ಯವಾಗಿ ನೀವು ಊಹಿಸದ ದಿಕ್ಕಿನಿಂದ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನ ಹುಡುಕೊಂಡು ಬರಲಿವೆ. ಸಂಬಂಧಗಳ ವಿಷಯಕ್ಕೆ ಬಂದ್ರೆ, ನಿಮ್ಮ ಮತ್ತು ಇತರರ ನಡುವೆ ಇದ್ದ ತಪ್ಪು ತಿಳುವಳಿಕೆಯ ಮಂಜು ನಿಧಾನವಾಗಿ ಕರಗಲು ಶುರುವಾಗುತ್ತೆ. ನಿಮ್ಮ ಮೌನವನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದ ಜನರಿಗೆ ಈಗ ನಿಮ್ಮ ಸ್ಥೈರ್ಯ ಮತ್ತು ಸಾಮರ್ಥ್ಯ ಏನು ಅಂತ ಗೊತ್ತಾಗಿ ಗೌರವಿಸ್ತಾರೆ. ಹಾಳಾದ ಸಂಬಂಧಗಳನ್ನು ಸರಿಪಡಿಸಲು ಮತ್ತು ಪ್ರೀತಿಯಿಂದ ಮರುನಿರ್ಮಿಸಲು ಇದು ಅತ್ಯುತ್ತಮ ಸಮಯ. ಆದರೆ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಸತ್ಯವನ್ನ ಯಾವತ್ತೂ ಮರೆಯಬಾರದು. ನಿಜವಾದ ಕಂಬ್ಯಾಕ್ ಆಗೋದು ಹೊರಗಿನ ಜಗತ್ತಿನಲ್ಲಿ ಅಲ್ಲ, ಅದು ನಿಮ್ಮೊಳಗೆ. ಹಿಂದೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಅನುಮಾನ ಇತ್ತು, ಆದರೆ ಈಗ ನಿಮ್ಮ ಅಂತಸ್ಸಾಕ್ಷಿಯ ಧ್ವನಿಯ ಮೇಲೆ ನಿಮಗೆ ಅಚಲವಾದ ನಂಬಿಕೆ ಬೆಳೆಯುತ್ತೆ. ಈ ಆಂತರಿಕ ಬದಲಾವಣೆಯೇ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸೋ ಮಹಾಶಕ್ತಿ. ಹಾಗಾದ್ರೆ ಈ ಒಂದು ಪಾಸಿಟಿವ್ ಎನರ್ಜಿಯನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳಕ್ಕೆ
ನಮ್ಮ ಮನೋಬಲವನ್ನ ವಜ್ರದ ಹಾಗೆ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಏನ್ ಮಾಡ್ಬೋದು? ಅದಕ್ಕೆ ಕೆಲವು ಸರಳವಾದರೂ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳಿವೆ. ಮೊದಲನೆಯದು, ಮಂಗಳವಾರ ಅಥವಾ ಶನಿವಾರದಂದು ಹನುಮಾನ್ ಚಾಲಿಸಾವನ್ನು ಭಕ್ತಿಯಿಂದ ಪಠಿಸಿ. ಇದು ನಿಮ್ಮ ಮನಸ್ಸಿಗೆ ಅದಮ್ಯ ಧೈರ್ಯ ಮತ್ತು ಸ್ಥೈರ್ಯವನ್ನ ತುಂಬುತ್ತೆ. ಇನ್ನು ಎರಡನೆಯದು, ಮತ್ತು ಇದು ತುಂಬಾನೇ ಮುಖ್ಯ, ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡುವ ನೆಗೆಟಿವ್ ಜನರಿಂದ ಮತ್ತು ಆ ಥರದ ವಾತಾವರಣದಿಂದ ಒಂದು ರಕ್ಷಾ ಕವಚದ ಹಾಗೆ ದೂರ ಇರಿ. ನಿಮ್ಮ ಎನರ್ಜಿಯನ್ನ ಕಾಪಾಡಿಕೊಳ್ಳೋದು ಈಗ ಅತೀ ಅವಶ್ಯಕ. ಈ ಮಾತು ಎಷ್ಟು ಸತ್ಯ ಅಲ್ವಾ? ನಿಮ್ಮ ಸುತ್ತಲಿನ ವಾತಾವರಣವೇ ನಿಮ್ಮ ಬೆಳವಣಿಗೆಯ ವೇಗವನ್ನು ನಿರ್ಧರಿಸುತ್ತದೆ. ನೀವು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ನಿಮ್ಮ ಪರಿಸರ ಸರಿ ಇಲ್ಲದಿದ್ದರೆ ನಿಮ್ಮ ಪ್ರಗತಿ ಕುಂಠಿತವಾಗುತ್ತೆ. ಹಾಗಾಗಿ ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ಸರಿ, ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಎಲ್ಲ ಅಂಶಗಳನ್ನು ಒಟ್ಟುಗೂಡಿಸಿ ನಿಮ್ಮ ಮಹಾ ಪುನರಾಗಮನದ ಸಂಪೂರ್ಣ ಚಿತ್ರಣವನ್ನು ನೋಡೋಣ. ನಾವು ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲೇಗೆ ವಾಪಸ್ ಬಂದಿದ್ದೀವಿ. ಆದರೆ ಈ ಸಲ ಇದೊಂದು ಪ್ರಶ್ನೆ ಅಲ್ಲ, ಇದೊಂದು ಅಂತಿಮ ಉತ್ತರ. ಹೌದು, ಹಿಂದೆ ಎಳೆಯಲ್ಪಟ್ಟ ಬಾಣವೇ ಅತಿ ದೂರ ಹಾರುತ್ತದೆ. ನಿಮ್ಮನ್ನು ಹಿಂದೆ ಎಳೆಯಲಾಗಿತ್ತು, ಯಾಕಂದ್ರೆ ನೀವು ಇತಿಹಾಸವನ್ನೇ ನಿರ್ಮಿಸುವಷ್ಟು ದೂರ ಸಾಗಬೇಕಿದೆ. ಈ ಮಾತನ್ನ ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿದ ಹಾಗೆ ಇಟ್ಕೊಳ್ಳಿ. ನೀವು ಅನುಭವಿಸಿದ ಕಷ್ಟಗಳು ನಿಮ್ಮ ಕಥೆಯ ಅಂತ್ಯವಲ್ಲ, ಇಲ್ಲವೇ ಇಲ್ಲ. ಅವು ನಿಮ್ಮ ಮಹಾ ವಿಜಯಗಾಥೆಯ ಮುನ್ನುಡಿ. ನಿಜವಾದ ಕಥೆ ಈಗಷ್ಟೇ ಆರಂಭವಾಗ್ತಾ ಇದೆ. ವೃಶ್ಚಿಕ ರಾಶಿಯವರೇ, ಧೈರ್ಯದಿಂದ ಮುನ್ನಡೆಯಿರಿ. ಎಷ್ಟು ದಿನದ ಕತ್ತಲು ಕಳೆದು ಹೋಗಿದೆ. ಇದು ನಿಮ್ಮ ಯುಗ, ನಿಮ್ಮ ಸಮಯ, ನಿಮ್ಮ ಉದಯದ ಕಾಲ ಆರಂಭವಾಗಿದೆ. ಈ ಶಕ್ತಿಯನ್ನು ಪೂರ್ಣ ಹೃದಯದಿಂದ ಸ್ವೀಕರಿಸಿ ಮತ್ತು ನಿಮ್ಮ ಹೊಸ ವೈಭವದ ಪ್ರಯಾಣವನ್ನು ಪ್ರಾರಂಭಿಸಿ. ಶುಭವಾಗಲಿ.